ಬೀಚ್ ಫಾಲ್ಸ್ ಎರಡೂ ಇದೆ ಈ ಜಾಗದಲ್ಲಿ. ಇದು ಫಾಲ್ಸ್ಗೆ ಹೋಗೋ ದಾರಿ. ಇದು ಬೀಚಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ, ಒನ್ ಆ್ಯಂಡ್ ಓನ್ಲಿ ಮ್ಯಾನ್, ನಾನೊಬ್ಬನೇ ಈ ಬೀಚಲ್ಲಿರೋದು. ಕಪಲ್ಸ್ಗಳೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತಾಯಿದ್ರೆ, ಇಲ್ಲೊಬ್ಬರು ತಂದೆ ಮಗು ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಕೂಡ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ ಮ್ಯಾಂಗ್ರೋವ್ ಫಾರೆಸ್ಟಲ್ಲೂ. ಚೆನ್ನಾಗಿದೆಯಲ್ಲ ಜಾಗ, ಎಲ್ಲೆಲ್ಲಿ ಚೆನ್ನಾಗಿದೆಯೋ ಎಲ್ಲ ಕಡೆನೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಸ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿವತ್ತು ಕಾಸರಗೋಡಲ್ಲಿದ್ದೀನಿ. ಕಾಸರಗೋಡಲ್ಲ, ಕಾಸರಗೋಡು. ಕಾಸರಗೋಡು ಇರೋದು ಎಲ್ಲಿ ಅಂದರೆ ನಮ್ಮ ಹೊನ್ನಾವರದ ಪಕ್ಕದಲ್ಲೇ ಇದೆ. ಇದು ಒಂದು ಪುಟ್ಟ ಹಳ್ಳಿ ಕಾಸರಗೋಡು ಅಂತ. ನೋಡಿ, ಇಲ್ಲಿ ಶರಾವತಿ ಬ್ಯಾಕ್ ವಾಟರ್ ಇದ್ದೀನಿ ನಾನೀಗ. ನೋಡಿ, ಇದೇ ಶರಾವತಿ ಬ್ಯಾಕ್ ವಾಟರ್. ಬ್ಯಾಕ್ ವಾಟರ್ ಹತ್ರನೇ ಒಂದು ಹೋಮ್ ಸ್ಟೇ ಇದೆ. ಆ ಹೋಮ್ ಸ್ಟೇಯಲ್ಲಿ ನಾನು ಸ್ಟೇ ಮಾಡಿದ್ದೀನಿ. ನೋಡಿ, ಇದೇ ನಾನು ಸ್ಟೇ ಮಾಡಿರೋ ಹೋಮ್ ಸ್ಟೇ. ಇಲ್ಲಿ ಕಾಣ್ತಾ ಇದೆ ನೋಡಿ, ಎದುರಿಗೆ ಇದೆ. ಈ ಪುಟ್ಟು ಹೋಮ್ ಸ್ಟೇಯಲ್ಲಿ ನಾನು ನಿನ್ನೆ ರಾತ್ರಿ ಸ್ಟೇ ಮಾಡಿದ್ದೆ. ಈಗ ನಾನು ನಿನ್ನೆ ಸಂಜೆ ಆಗಲೇ ಬ್ಯಾಕ್ ವಾಟರ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈಗ ನಾನು ಅಪ್ಸರಕೊಂಡ ವಾಟರ್ ಫಾಲ್ಸು ಮತ್ತು ಕಾಸರಗೋಡು ಬೀಚ್ ಅಂತ ಬೇರೆ ಇದೆ ಇಲ್ಲಿನೇ ಮುಂದೆ, ಇನ್ನೂ ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡೋಣ ಜೊತೆಗೆ. ನೋಡಿ, ಇದೇ ನಮ್ಮದು ಹೋಮ್ ಸ್ಟೇ ಇದು. ಈಗ ನಾವು ನಮ್ಮ ರಥ ಹತ್ಕೊಂಡು ಅಪ್ಸರಕೊಂಡ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಕಮ್, ಲೆಟ್ಸ್ ಗೋ. ಕಾಸರಗೋಡು ಈಕೋ ಬೀಚ್ಗೆ ಬಂದಿದ್ದೀನಿ. ಯಾರೂ ಬಂದಿಲ್ಲ, ನಾನೇ ಫಸ್ಟ್ ಬಂದಿರೋದು. ಇನ್ನೂ ಪಾರ್ಕೇ ಓಪನ್ ಆಗಿಲ್ಲ, ಈಕೋ ಪಾರ್ಕು. ನನ್ನ ಗಾಡಿ ಒಂದೇ ಪಾರ್ಕಿಂಗ್ ಮಾಡಿರೋದಿಲ್ಲಿ. ನೋಡಿ, ಕ್ಲೋಸ್ ಆಗಿದೆ, ಅಂದರೆ ಕ್ಲೋಸ್ ಅಲ್ಲ, ಇನ್ನೂ ಓಪನ್ ಆಗಿಲ್ಲ. ಯಾರೋ ಒಬ್ಬರು ಬಂದಿದ್ದಾರೆ ನಂತರನೇ. ನೋಡಿ, ಇದು ಯಾವುದೋ ಒಂದು ಪಾರ್ಕ್ ಇದೆ ಇಲ್ಲಿ ಒಳಗೆ. ಆ ಪಾರ್ಕು ಬೀಗ ಹಾಕಿದ್ದಾರೆ, ಪಾರ್ಕ್ನ. ಈಕೋ ಬೀಚ್ ಪಾರ್ಕ್ ಒಳಗೆ ಏನಿದೆ, ಪಾರ್ಕ್ ಇರುತ್ತೆ ಅಷ್ಟೇ. ನೋಡಿ, ಈ ಥರ ಗೇಟ್ ಹಾಕಿದ್ದಾರೆ. ಅದನ್ನು ತಕ್ಕೊಂಡು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಲೇಔಟ್ ಮ್ಯಾಪ್ ಆಫ್ ಕಾಸರಗೋಡು ಈಕೋ ಬೀಚ್ ಏನೇನಿದೆ ಅಂತ ಮ್ಯಾಪ್ ಹಾಕಿದ್ದಾರೆ. ವಾಚ್ ಟವರು, ಅದು ಇದು ಇವೆಲ್ಲ ನೋಡೋಕ್ಕೆ ಇವನ್ನೆಲ್ಲ ನೋಡೋಕ್ಕೆ ನನಗೆ ಪುರ್ಸೊತ್ತಿಲ್ಲ. ವಾಚ್ ಟವರ್ ಇದೆ, ವಾಚ್ ಟವರ್ ಮೇಲೋಗಿ ನೋಡೋಣ ಏನೇನು ಕಾಣುತ್ತೆ ಅಂತ. ಅದಕ್ಕೂ ಯಾವುದೋ ಒಂದು ಈ ಥರದೊಂದು ಚಿಲ್ಕ ಹಾಕವ್ರೆ, ಕಿತ್ತು ಬಿಸಾಕ್ಬೋದು. ಇದನ್ನು ಕಿತ್ತು ಬಿಸಾಕಿ ಟವರ್ ಮೇಲೆ ಹೋಗೋಣ. ಬನ್ನಿ, ಹೆಂಗೆ ಕಾಣುತ್ತೆ ಟವರ್. ಗಾಡ್, ಅಲ್ಲಿ ಹೋಗಂಗಿಲ್ವಾ? ಯಾಕೆ? ಹೌದಾ? ಮತ್ತೆ ಏನಕ್ಕೆ ಮಾಡಿರೋದು? ಎಂತ ಲೈಫ್ ಗಾರ್ಡ್ಸ್ಗೆ ಮತ್ತೆ ಪೊಲೀಸರಿಗೆ ಅಷ್ಟೇ ಅದು. ಓ ಹೌದಾ, ಓಕೆ ಓಕೆ. ಆ ಟವರ್ ಮೇಲೆ ಹೋಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅದು ಲೈಫ್ ಗಾರ್ಡ್ಸು ಮತ್ತು ಪೊಲೀಸರಿಗೆ ಮಾತ್ರ ಅಂತೆ. ಅದು ನಮಗೇನಿದ್ರು ಹಿಂಗೆ ಹೋಗ್ಬೇಕಷ್ಟೇ ನಾವು. ಬನ್ನಿ, ಹಿಂಗೆ ಹೋಗಿ ನೋಡ್ಕೊಂಬರೋಣ ಬೀಚ್ನ. ಸಾಮಾನ್ಯ ಆ ಯಂಗ್ಸು ಇಲ್ಲಿ ನೋಡ್ಕೊಳೋ ಇನ್ಚಾರ್ಜ್ ಅನಿಸುತ್ತೆ. ನಾನು ನಂತರನೇ ಯಾರೋ ಪ್ರವಾಸಿಗರು ಬಂದಿದ್ದಾರೆ ಅಂತ ನಾನು ತಪ್ಪು ತಿಳ್ಕೊಂಬಿಟ್ಟೆ. ಹಾಂ, ನೋಡಿ, ಈಕೋ ಬೀಚ್ ಕಾಸರಗೋಡು. ಕಾಸರಗೋಡಲ್ಲ, ಕಾಸರಗೋಡು ಈ ಥರ ಕಾಣ್ತಾ ಇತ್ತು. ನೋಡಿ,
ಬೀಚ್, ಅರೇಬಿಯನ್ ಸಿ, ಸಾರಿ ಬೀಚ್ ಅಂತ ಬೀಚ್ ಅಂದರೆ ಕಡಲ ತೀರ ಅಷ್ಟೇ. ಇದು ಬಂದ್ಬಿಟ್ಟು ಅರೇಬಿಯನ್ ಸಿ, ಸಮುದ್ರ ಅಷ್ಟೇ. ಬೆಳಗಿನ ಅಲೆಗಳು ಪ್ರಶಾಂತವಾಗಿದ್ದಾವೆ, ಸಂಜೆ ಅಲೆಗಳು ಸ್ವಲ್ಪ ಭೀಕರವಾಗಿರ್ತವೆ. ನೋಡಿ ಯಾರೂ ಇಲ್ಲ ಬೀಚಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ, ಒನ್ ಆ್ಯಂಡ್ ಓನ್ಲಿ ಮ್ಯಾನ್, ನಾನೊಬ್ಬನೇ ಈ ಬೀಚಲ್ಲಿರೋದು. ನೋಡಿ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡ್ಬೋದು ಜನ ಬರೋರು. ಏನು ಮಾಡ್ತೀವಿ ಒಬ್ಬನೇ, ಇಷ್ಟೇ ಸುಮ್ಮನೆ ನೋಡ್ಕೊಂಡು ಈಗ ಬೀಚ್ನ ಆನಂದನ ಸೌಕೊಂಡು ಹೋಗ್ಬೇಕಷ್ಟೇ. ಶೂ ಒಂದೇ ಇರೋದು, ಚಪ್ಪಲಿ ತಂದಿಲ್ಲ ಅಂದರೆ ಶೂ ಒಳಗೆ ನೀರು ಹೋದರೆ ಭಾಳ ಕಷ್ಟ ಆಗುತ್ತೆ ಓಡಾಡೋದು. ಕಮಾನ್, ಲೆಟ್ಸ್ ಗೋ ಟು ಅಪ್ಸರಕೊಂಡ ವಾಟರ್ ಫಾಲ್ಸ್ ಮತ್ತು ಬೀಚ್ ಎರಡೂ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ. ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಜೋಕಾಲಿ, ಜಾರು ಬಂಡಿ, ದೊಡ್ಡವ್ರು ಜಿಮ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಐ ಲವ್ ಈಕೋ ಬೀಚ್ ಹೊನ್ನಾವರ, ಇನ್ಕ್ರೆಡಿಬಲ್ ಇಂಡಿಯಾ. ಇಲ್ಲ ನೈಟ್ ಟೈಮ್ ಲೈಟ್ ಆಗ್ತಾರೆ ಅನ್ಸುತ್ತೆ, ಇರಲ್ಲ ಡೇ ಟೈಮ್ ಆಗಿರೋದ್ರಿಂದ ಆಫ್ ಮಾಡಿದ್ದಾರೆ. ಇಲ್ಲಿಂದ ನನ್ನ ಪ್ರಯಾಣ ಅಪ್ಸರಕೊಂಡ ಬೀಚ್ ಹತ್ರ ಸಾಗುತ್ತಾ ಇದೆ. ಬನ್ನಿ ಹೋಗೋಣ, ಅಪ್ಸರಕೊಂಡ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ. ಅಪ್ಸರಕೊಂಡ ಬೀಚ್ಗೆ ಬಂದಿದ್ದೀನಿ. ಎಂಟ್ರೆನ್ಸಲ್ಲಿ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಬರ್ತಾ ಇರ್ತಾರೆ. ನೋಡಿ ಇಲ್ಲೇ ಒಂದು ಯಾವುದೋ ಲಗೂನ್ ಹರ್ಕೊಂಡು ಹೋಗ್ತಾ ಇದೆ, ಸಮುದ್ರಕ್ಕೆ ಕರ್ಕೊಂಡು ಹೋಗುತ್ತೆ ಇದು ಲಗೂನು. ನೋಡಿ ಲಗೂನ್ ಚೆನ್ನಾಗಿದೆ, ನೀರು ಮಾತ್ರ ಭಾಳ ತಿಳಿ ನೀರಿರ್ತವೆ ಲಗೂನಲ್ಲಿ, ಈಜಾಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಆದರೆ ನಾನು ನೀರಲ್ಲಿ ಇಳಿಯಲ್ಲ ಈಗ ಸದ್ಯಕ್ಕೆ. ಬೀಚ್ ನೋಡೋಕೆ ಹೋಗೋಣ ಬನ್ನಿ. ನೋಡಿ ಬೀಚ್ ಮುಂದೆ ಉದ್ದುದ್ದ ಮರಗಳು ಎಲ್ಲ ಚೆನ್ನಾಗಿದೆ ಜಾಗ ಮಾತ್ರ ಇಲ್ಲಿ. ಅದಕ್ಕೆ ಅನಿಸುತ್ತೆ ಭಾಳ ಜನ ಇಲ್ಲಿಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಬರೋದು. ನೋಡಿ ಪಕ್ಕದಲ್ಲೇ ಲಗೂನು, ಹಾಗೆ ಈ ಥರ ಒಳ್ಳೊಳ್ಳೆ ಮರಗಳು, ನೆರಳು, ಮತ್ತು ಎದುರುಗಡೆ ಬೀಚು. ಇದಕ್ಕಿಂತ ಇನ್ನೇನು ಬೇಕು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನವ್ರಿಗೆ? ಸಾಕಲ್ಲ, ಇಷ್ಟಕ್ಕೆ ಹಬ್ಬ ಮಾಡಿಬಿಡ್ತಾರೆ ಎಲ್ಲ ಫೋಟೋಗ್ರಾಫರ್ಗಳೆಲ್ಲ ಸೇರ್ಕೊಂಡು. ನೋಡಿ ದೊಡ್ಡ ದೊಡ್ಡ ಅಲೆಗಳು ಬರ್ತಿದ್ದಾವೆ, ದೊಡ್ಡ ದೊಡ್ಡ ಅಲೆ. ಚಡ್ಡಿ ಎಲ್ಲ ಗುರು, ಅಪ್ಪ ಚಡ್ಡಿ ಎಲ್ಲ ನೆಂದೋಗ್ಬಿಡ್ತು. ಅದಕ್ಕೆ ಜೀನ್ಸ್ ಪ್ಯಾಂಟ್ ಆಗ ಒಂದು ಬೇಡ ಅಂತ ಶಾರ್ಟ್ಸ್ ಆಗಡೆ ಬಂದಿದೆ, ಹೆಂಗನ ಆಗಲಿ ಅಂತ. ನೋಡಿ ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣ್ತಿದೆ ನೋಡಿ, ಅಲ್ಲಿ ಫಾಲ್ಸ್ಗೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು. ನೋಡಿ ಈ ಬೆಟ್ಟದಿಂದ ಆ ಕಡೆನೇ ಇರೋದು ಫಾಲ್ಸು ಅಲ್ಲಿಂದ ಬೀಳುತ್ತೆ, ಬೆಟ್ಟದ ಮೇಲಿಂದ ಬಿದ್ದು ಡೈರೆಕ್ಟಾಗಿ ನೀರು ಮೇಲೆ ಬೀಳುತ್ತೆ, ಆ ಥರ ಫಾಲ್ಸ್ ಅದು. ಸುಮಾರು ಜೋಡಿ ಇದೆ ಒಬ್ಬರು ಇಲ್ಲಂತೂ. ನೋಡಿ ಇಲ್ಲೂ ನಡೀತಾ ಇದೆ, ಇನ್ನು ಅದೊಂದೇ ಅಲ್ಲ, ಇದೆಲ್ಲ ಅದೇ ನಡೀತಾ ಇದೆ ಫೋಟೋಶೂಟಿಂಗು. ಒಂದೇ ಸ್ಪಾಟಲ್ಲಿ ಒಂದೇ ಥರ ಮಾಡ್ತಿದ್ದಾರೆ ಎಲ್ಲ ಫೋಟೋಶೂಟ್ನ, ಎಲ್ಲ ಒಬ್ಬರೇ ಅನಿಸುತ್ತೆ ಮಾಡೋದು. ಇವ್ರೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಲಗಿಸಿ ಏನೋ ಮಾಡ್ತಿದ್ದಾರೆ, ಅಲ್ಲೊಂದು ಸ್ವಲ್ಪ ಆವಾಗಲೇ ನೀರಿನಾಗ ಮಲಗಿಸಿ ಏನೋ ಮಾಡ್ತಾಯಿದ್ರು, ಡ್ರೆಸ್ಸೆಲ್ಲ ಚೇಂಜ್ ಮಾಡಿ. ಇಲ್ಲೂ ನಡೀತಾ ಇದೆ ನೋಡಿ, ಬಂಡೆ ಮೇಲೆ ಎಲ್ಲ ಗೌನೆಲ್ಲ ಎತ್ತಿ ಏನೇನೋ ಮಾಡ್ತಾವ್ರೆ ಫೋಟೋಶೂಟ್ನ. ನೋಡಿ ಇದ್ಯಾವುದೋ ಕೇವ್ ಥರ ಇದೆ ಗುರು, ಇಲ್ಲಿ ಯಾವುದೋ ಕೇವ್ ಥರ ಇದೆ ನೋಡಿ. ಇಲ್ಲಿ ಚೆನ್ನಾಗಿದೆ ಒಂಥರ ಸೆಟಪ್ ಎಲ್ಲ, ಇಲ್ಲಿ ಒಳ್ಳೊಳ್ಳೆ ಜಾಗಗಳು ನೋಡ್ಕೊಂಬಿಟ್ಟವ್ರೆ. ಕಪಲ್ಸ್ಗಳೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತಾಯಿದ್ರೆ, ಇಲ್ಲೊಬ್ಬರು ತಂದೆ ಮಗು ಫೋಟೋಶೂಟ್ ಮಾಡ್ತಾಯಿದ್ದಾರೆ.
ಡೇಂಜರಸ್ ಅಲೆಗಳು ಇವು, ಭಯಾನಕ ಅಲೆಗಳು ಇವೆಲ್ಲ. ದೊಡ್ಡ ದೊಡ್ಡ ಭಯಾನಕ ಅಲೆಗಳು ಬರ್ತಾ ಇದ್ದಾವೆ ಇಲ್ಲಂತೂ. ನೋಡಿ ಇದೆಲ್ಲ ಬಂಡೆಗಳು, ರಾಕ್ ಫಾರ್ಮೇಷನ್ ಎಲ್ಲ ಚೆನ್ನಾಗಿದೆ. ಬಂಡೆ ಮೇಲೆಲ್ಲ ಫೋಟೋ ತೆಗಿಲಿಕ್ಕೆ ಡಿಫ್ರೆಂಟ್ ಆಗಿದೆ ಗುರು. ಇದೊಂಥರ ಬೀಚು. ಆದರೆ ಭಯ ಏನಂದರೆ ಅಲೆಗಳು ಜಾಸ್ತಿ ಇದ್ದಾವೆ, ನೀರಲ್ಲಿ ಇಳಿಯೋಕ್ಕಾಗಲ್ಲ. ನೀರಲ್ಲಿ ಇಳಿಯೋದು ಸ್ವಲ್ಪ ಕಷ್ಟದ ಮಾತೇ ಇಲ್ಲಿ. ಮಿಕ್ಕಿದ ಅದು ಬಿಟ್ಬಿಟ್ರೆ ಲೊಕೇಶನ್ ಮಾತ್ರ ಅಮೇಝಿಂಗ್ ಆಗಿದೆ. ಬೀಚ್ ಮಾತ್ರ, ಬೀಚಲ್ಲಿ ನಿಂತ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಅಂದರೆ ಈ ಜಾಗ ಕೆಲವ್ರಿಗೆ ಗೊತ್ತೇ ಇರಲಿಲ್ಲ. ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನವರಿಂದನೇ ಅಪ್ಸರಕೊಂಡ ಫಾಲ್ಸು ಮತ್ತು ಅಪ್ಸರಕೊಂಡ ಬೀಚ್ ಇದೆ ಅಂತ ನಮ್ಮ ರಾಜ್ಯಕ್ಕೆ ಗೊತ್ತಾಗಿದ್ದು. ಅವರೇ ತೋರಿಸಿದ್ದು ಈ ಜಾಗನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನವರು. ಅಂದರೆ ಯಾಕಂದರೆ ಜಾಸ್ತಿ ಜನ ಯಾರೂ ಬರ್ತಾ ಇರಲಿಲ್ವಲ್ಲ, ಹಿಂಗೆ ಪ್ರಶಾಂತವಾಗಿರುತ್ತೆ, ಫೋಟೋ ಶೂಟ್ ಮಾಡೋಕ್ಕೆ ಡಿಸ್ಟರ್ಬ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ಜಾಗನ ಅವರು ಚೂಸ್ ಮಾಡ್ಕೊಂಡಿದ್ರು. ಈಗ ಕಾಲಕ್ರಮೇಣ ಜನಗಳಿಗೂ ಎಲ್ಲರಿಗೂ ಗೊತ್ತಾಗಿ ಸ್ವಲ್ಪ ಮಟ್ಟಿಗೆ ಜನಗಳು ಇಲ್ಲಿಗೆ ಬರಲಿಕ್ಕೆ, ವಿಸಿಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಂಡೆ ನೋಡಿ, ಬಂಡೆ ಹೆಂಗಿದ್ದಾವೆ. ಅಬ್ಬ ಎಡಿಕಾಯಿ ನೋಡಿರಿ, ಎಡಿಕಾಯಿ, ಕರೆ ಎಡಿಕಾಯಿ ನೋಡಿ, ಸಿಕ್ಕಾಪಟ್ಟೆ ಇದ್ದಾವೆ ಎಡಿಕಾಯಿ. ಭಯ ಆಗ್ತದೆ ಹೋಗೋದು ಬೇಡ, ಬಂಡೆ ಮೇಲೆ ಕಚ್ಕಿಟ್ಬಿಟ್ಟವು ಆಮೇಲೆ ಕಾಲನ್ನ. ಮರೀನ್ ಪಾರ್ಕ್, ಅಪ್ಸರಕೊಂಡ ಮರೀನ್ ಪಾರ್ಕಿಗೆ ಹೋಗೋ ದಾರಿ ನೋಡಿ ಯಾವ ಥರ ಇದೆ. ಅಪ್ಸರಕೊಂಡ ಫಾಲ್ಸ್ಗೆ ಬಂದಿದ್ದೀನಿ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ನೆಡ್ಕೊಂಡು ಹೋಗಬೇಕು ಸ್ವಲ್ಪ ಕೆಳಗೆ. ಅಪ್ಸರಕೊಂಡ ಜಲಪಾತ ಮತ್ತು ಬೀಚ್ ಫಾಲ್ಸ್ ಎರಡೂ ಇದೆ ಈ ಜಾಗದಲ್ಲಿ. ಇದು ಫಾಲ್ಸ್ಗೆ ಹೋಗೋ ದಾರಿ. ಇದು ಇಲ್ಲಿಂದನೂ ಹೋಗ್ಬೋದು. ಮೆಟ್ಲುಗಳು, ಈ ಥರ ಮೆಟ್ಲುಗಳಿದ್ದಾವೆ. ಈ ಮೆಟ್ಲುಗಳ್ನ ಇಳ್ಕೊಂಡು ಹೋಗಬೇಕು. ಅಪ್ಸರೆಯರು ಸ್ನಾನ ಮಾಡಿದ ಫಾಲ್ಸ್ಗೆ ಈಗ ನಾನು ಇಳಿತಾ ಇದ್ದೀನಿ. ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಅಪ್ಸರೆಯರು ಸ್ನಾನ ಮಾಡಿದ ಫಾಲ್ಸ್ನಲ್ಲಿ. ನೀರು ಬಹಳ ತಣ್ಣಗಿದೆ ಗುರು. ಇಲ್ಲಿ ಬೇರೆ ಬಿಸಿಲು ಬೇರೆ ಬೀಳ್ತಿಲ್ಲ, ಚಳಿ ಅನ್ನಿಸ್ತಾ ಐತೆ ನೀರಲ್ಲಿ ಬೀಳೋಕ್ಕೆ. ನೋಡೋಣ, ಟ್ರೈ ಮಾಡೋಣ. ಟಪಟಪ ಬೀಳುತ್ತೆ ಬೈ ಮೇಲೆ, ತಲೆ ಮೇಲೆ ಫೋರ್ಸಾಗಿ ಬೀಳುತ್ತೆ ನೀರು. ಪಾರ್ಕ್ ನೋಡಿಕೊಂಡು ಈಗ ಇಲ್ಲಿ ಒಂದು ಅಪ್ಸರಕೊಂಡ ಪಾರ್ಕ್ ಇದೆ, ಅಪ್ಸರಕೊಂಡ ಉದ್ಯಾನವನ ಅಂತ. ಅಲ್ಲಿಗೆ ಬಂದಿದ್ದೀನಿ. ಈಕೋ ಪಾರ್ಕ್ ಅಂತ ಇದು ನೋಡಿ, ಅದೇ ಇದು
ಅಪ್ಸರಕೊಂಡ ಉದ್ಯಾನವನ, ಅಪ್ಸರಕೊಂಡ ಹೊನ್ನಾವರ ಮರೀನ್ ಪಾರ್ಕ್ ಹೊನ್ನಾವರ ವಿಭಾಗ. ಒಬ್ರಿಗೆ 20 ರೂಪಾಯಿ ಟಿಕೆಟು ಈ ಪಾರ್ಕಲ್ಲಿ ಎಂಟ್ರಿ ಆಗಲಿಕ್ಕೆ. ಟಿಕೆಟ್ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ ಪಾರ್ಕಲ್ಲಿ. ಇಲ್ಲಿಂದ 200 ಮೀಟರ್ ಹೋದರೆ ಒಳ್ಳೆ ವ್ಯೂ ಇದೆ ಅಂತ ಹೇಳಿದರು ಟಿಕೆಟ್ ಕೊಟ್ಟವ್ರು ನಮಗೆ. ನೋಡೋಣ ಯಾವ ಥರ ಇದೆ ಅಂತ ವ್ಯೂ. ವಾ ಅಮೇಝಿಂಗ್, ಹೆಂಗಿದೆ ನೋಡು ಗುರು ಜಾಗ, ಏನು ಹೀಟಲ್ಲಿದೆ, ಸಮುದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ. ನೋಡಿ ನಾನು ಬೆಳಿಗ್ಗೆ ಬಂದಿದ್ದು ಜಾಗನೇ ಇದು, ಆದರೆ ಆವಾಗಲೇ ನಾನು ಇಲ್ಲಿ ನಡ್ಕೊಂಡ್ಬಂದಿದ್ದೆ. ಈಗ ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆ ಬಂದಿದ್ದಕ್ಕೆ ರೂಟ್ ಬೇರೆ, ಕೆಳಗಡೆ ಹೋಗೋಕ್ಕೆ ರೂಟ್ ಬೇರೆ ಇದೆ. ಇಲ್ಲಿ ನಾನು ನಡ್ಕೊಂಡು ಬರ್ಬೋದಿತ್ತು ನಾನು, ಆದರೆ ಇದನ್ನು ಹತ್ಕೊಂಡ್ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೈಕಲ್ಲಿ ಈ ಕಡೆಯಿಂದ ಬಂದೆ ನಾನು. ನೋಡಿ ಬೆಳಿಗ್ಗೆ ಏನು ಶೂಟಿಂಗ್ ಫೋಟೋಶೂಟ್ ಮಾಡ್ತಾಯಿದ್ರು, ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಅದೇ ಜಾಗ ಇದು. ನೋಡಿ ಬೆಟ್ಟ, ನೋಡಿ ನೀಲಿ ಸಮುದ್ರ ಯಾವ ಥರ ಕಾಣ್ತಾ ಇದೆ. ಇಲ್ಲಿ ನಾನು ಹೋಗ್ಬೋದು, ನಡ್ಕೊಂಡು ಕೆಳಗೆ ಹೋದರೆ ನಾವು ಬೀಚ್ ಹತ್ರ ಹೋಗ್ಬೋದು. ಆದರೆ ಈ ವ್ಯೂಸ್ ಈ ಥರ ವ್ಯೂ ಕಾಣಲ್ಲ ಕೆಳಗಡೆಯಿಂದ. ಕೆಳಗಡೆ ವ್ಯೂ ಆಗಲೇ ತೋರಿಸಿದ್ದೀನಿ ನಾನು ನಿಮಗೆ. ಮರೀನ್ ಪಾರ್ಕ್ ಒಳಗಡೆ ಇದು ಯಾವುದೋ ಶೂಟಿಂಗ್ ಪ್ಲೇಸ್ ಅಂತೆ, ಚೆನ್ನಾಗಿದೆ ಒಳಗಡೆ ಹೋಗಿ ಅಂತ ಅಂಕಲ್ ಹೇಳ್ತು. ಅದಕ್ಕೆ ನೋಡೋಣ ಏನಿದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಏನೇನಿದೆ ಅಂತ ಒಳಗಡೆ ಪಾರ್ಕಲ್ಲಿ, ಮರೀನ್ ಪಾರ್ಕಲ್ಲಿ. ನೋಡಿ ಮರೀನ್ ಪಾರ್ಕ್ ಅಂದರೆ ಮೀನು, ಆಮೆ ಅಂಥವನ್ನೆಲ್ಲ ಹಿಂಗೆ ಯಾವ ಚಿಕ್ಕ ಚಿಕ್ಕ ತೊಟ್ಟಿ ಮಾಡಿಬಿಟ್ಟು ಅದರಲ್ಲಿ ಸಾಕಿದ್ದಾರೆ. ಅದೇ ಇದು ಮರೀನ್ ಪಾರ್ಕು. ಇನ್ನು ಮುಂದೆ ಏನಿದೆ, ಮುಂದೆನೂ ಈ ಥರದವು ಇದ್ದಾವೆ, ಇನ್ನು ಕೆಲವು ಕಡೆ ಇದ್ದಾವೆ ಈ ಥರದವು ಚಿಕ್ಕ ಚಿಕ್ಕ ಹೊಂಡಗಳು. ಅದರಲ್ಲಿ ನಮೂನಿ ಮೀನುಗಳನ್ನೆಲ್ಲ ಸಾಕಿದ್ದಾರೆ. ಇಲ್ಲಿ ಏನೋ ಮಾಡಿದ್ದಾರೆ ಕಲ್ಲಲ್ಲಿ, ಡಿಫ್ರೆಂಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ನೋಡಿ ಆ ಥರ ಮಾಡಿದ್ದಾನೆ. ವೇಸ್ಟ್ ಆಗಿರೋ ಹೆಂಚುಗಳು ಕಲ್ಲುಗಳೆಲ್ಲ ತಗೊಂಬಂದು ಡಿಫ್ರೆಂಟಾಗಿ ಮಾಡೋದು ನೋಡಿ ವ್ಯೂ ಪಾಯಿಂಟ್ನ. ವಾ ಹಾಂ ನೋಡಿ ಇದು ಹೊಂಡ, ಅದೇ ಹೇಳಿದ್ನಲ್ಲ ಆಗಲೇ ಮರೀನ್ ಪಾರ್ಕ್ ಅಂದ್ರೆ ಇದೆ ಅಂತ. ನೋಡಿ ಅಲ್ಲಿಗೂ ಹೋಗ್ಬೋದು, ಅಲ್ಲೆಲ್ಲ ನಡ್ಕೊಂಡು ಕೆಳಗೆ ನಡ್ಕೊಂಡ್ರೆ ಅಲ್ಲಿಗೆ ಹೋಗ್ಬೋದು. ಮರೀನ್ ಪಾರ್ಕ್ ಅಂತ ಈ ಥರ ಹಾಕಿದ್ದಾರೆ. ಇಲ್ಲಿ ನಿಂತ್ಕೊಂಡು ಬೇಕಾದರೆ ಸೆಲ್ಫಿ ತಕ್ಕೊಬೋದು. ನಾನು ಸೆಲ್ಫಿ ತಗೊತಾ ಇದ್ದೀನಿ. ನೋಡಿ ಶೆಡ್ ಮಾಡಿದ್ದಾರೆ, ಪ್ರವಾಸಿಗಳು ಈ ಶೆಡ್ಡಲ್ಲಿ ಕುತ್ಕೊಂಡು ರೆಸ್ಟ್ ತಗೊಂಬಲಿ ಅಂತ. ಹಾಂ ಇಲ್ಲಿ ಕುತ್ಕೊಂಡು ಇಲ್ಲಿಂದನೂ ಬೀಚ್ ವ್ಯೂನ ಎಂಜಾಯ್ ಮಾಡಲಿ ಅಂತ. ನೋಡಿ ಬೀಚು ಈ ಥರ ಕಾಣ್ತಾ ಇದೆ. ನೋಡಿ ಇದೊಂದೇ ಜಾಗದಲ್ಲಿ ನಮಗೆ ಒಂದೇ ಕಡೆ ಫಾಲ್ಸು ಸಿಗುತ್ತೆ, ಬೀಚು ಸಿಗುತ್ತೆ. ಫಾಲ್ಸು ಅಷ್ಟೇ, ಇಲ್ಲೇ ಬೀಳುತ್ತೆ, ಇಲ್ಲೇ ಸಮುದ್ರ ಸೇರುತ್ತೆ. ಆ ಥರ ಜಾಗ ಇರೋದು ಯುನಿಕ್, ಆ ಥರ ಯುನಿಕ್ ಪ್ಲೇಸ್ ಇರೋದು ನಮ್ಮ ಕರ್ನಾಟಕದ ಈ ಹೊನ್ನಾವರದಲ್ಲಿ ಮಾತ್ರ. ಅದೇ ಇದು ಅಪ್ಸರಕೊಂಡ ಫಾಲ್ಸ್ ಮತ್ತು ಅಪ್ಸರಕೊಂಡ ಬೀಚ್. ಇಲ್ಲಿ ಒಂದು ಮ್ಯಾಂಗ್ರೂವ್ ಬ್ರಿಡ್ಜ್ ಅಂತ ಇದೆ, ಅಂದರೆ ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿಗೆ ಬಂದಿದ್ದೀನಿ. ಮ್ಯಾಂಗ್ರೋವ್ಸ್ ಅಂತ, ಸೇವ್ ಮ್ಯಾಂಗ್ರೋವ್ಸ್ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಒಳಗಡೆ ಹೋಗಬೇಕಾಗಿದೆ ನಾವು. ಶರಾವತಿ ಕಾಂಡ್ಲಾ ನದಿಗೆ ಬ್ರಿಡ್ಜ್ ಕಟ್ಟಿರೋದು ಇದು, ಶರಾವತಿ ಕಾಂಡ್ಲಾ ನದಿ. ಈ ಬ್ರಿಡ್ಜ್ ಮೇಲೆ ಹೋಗೋಕ್ಕೂ 10 ರೂಪೀಸ್ ಟಿಕೆಟ್ ಕೊಡಬೇಕು. 10 ರೂಪೀಸ್ ಟಿಕೆಟ್ ಕೊಟ್ಟು ಈ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾಗಿದೆ ನಾವು. ನೋಡಿ ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಇದು. ನೆನ್ನೆ ನಾನು ನಿಮಗೆ ಬೋಟಿಂಗಲ್ಲಿ ತೋರಿಸಿದ್ನಲ್ಲ, ಬೋಟಲ್ಲಿ ಕರ್ಕೊಂಡೋಗಿ ಮ್ಯಾಂಗ್ರೋವ್ ಫಾರೆಸ್ಟು, ಅದ್ರ ಮಧ್ಯದಲ್ಲಿ ಬ್ರಿಡ್ಜ್ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಅದೊಂಥರ ಎಕ್ಸ್ಪೀರಿಯೆನ್ಸು, ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇದೊಂಥರ ಮಜವಾಗಿದೆ ನೋಡಿ, ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯ ನಡ್ಕೊಂಡು ಹೋಗ್ತಾ ಇರೋದು. ವಾ ನೋಡಿ ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆಲ್ಲ. ಕೆಳಗೆಲ್ಲ ನೀರಿರುತ್ತೆ, ಮಳೆಗಾಲದಲ್ಲೆಲ್ಲ ನೀರಿರುತ್ತೆ. ಅಂದರೆ ಈಗಲೂ ನೀರು ಯಾವಾಗ ಹೆಚ್ಚಿಗೆ ಬಂದರೆ ಇಲ್ಲೆಲ್ಲ ನೀರಿರುತ್ತೆ. ಈಗ ನೀರಿಲ್ಲ ಸದ್ಯಕ್ಕೆ, ಸ್ವಲ್ಪ ಇದೆ ನೀರು. ನೋಡಿ
ಈ ಥರ ಮರ ಜಾತಿಗೆ ಕಂಡೇಲಿಯಾ ಕೆಂಡಲ್ ಅಂತ ಕರೀತಾರಂತೆ. ನೋಡಿ ಇದು 30 ಅಡಿವರೆಗೂ ಬೆಳೆಯುತ್ತೆ ಉದ್ದ. ನೋಡಿ ಈ ಮರ ಇದೆಯಲ್ಲ 30 ಅಡಿವರೆಗೂ ಉದ್ದ ಬೆಳೆಯುತ್ತೆ. ಇದು ಕಂಡೇಲಿಯಾ ಕೆಂಡಲ್ ಅಂತ ಮರ. ಇದು ಒಂದು ಮ್ಯಾಂಗ್ರೂವ್ ಟ್ರೀ. ಇದು ಈ ಥರ ಇದೆ ಮ್ಯಾಂಗ್ರೂವ್ ಫಾರೆಸ್ಟ್. ಇಲ್ಲಿ ಕೂಡ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ ಮ್ಯಾಂಗ್ರೂವ್ ಫಾರೆಸ್ಟಲ್ಲೂ. ಚೆನ್ನಾಗಿದೆಯಲ್ಲ ಜಾಗ, ಎಲ್ಲೆಲ್ಲಿ ಚೆನ್ನಾಗಿದೆ ಎಲ್ಲ ಕಡೆನೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಸ್ತಾ ಇರ್ತಾರೆ. ಇಲ್ಲಿಂದ ಲ್ಯಾಂಡ್ ಇದೆ, ಸ್ವಲ್ಪ ದೂರ ವುಡನ್ ಬ್ರಿಡ್ಜ್ ಮೇಲೆ ವಾಕ್ ಮಾಡಬೇಕು. ಸ್ವಲ್ಪ ದೂರ ಲ್ಯಾಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೋಟಿಂಗ್ ಸದ್ದು ನಮಗೆ ಕಿವಿಗೆ ಕೇಳಿಸ್ತಾ ಇದೆ. ಬೋಟ್ ಹೋಗ್ಬೇಕಾದ್ರೆ ಈ ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಅದು ಏನಂತಾರೆ, ಅದು ಎಕೋ. ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಎಕೋ ಒಂಥರ ಡಿಫ್ರೆಂಟಾಗಿ ಕೇಳಿಸುತ್ತೆ, ಕೇಳೋಕ್ಕೆ ಕಿವಿಗೆ ಕರ್ಕಶವಾಗಿರುತ್ತೆ. ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ಈ ಬೋಟ್ ಸೌಂಡಿಂದ ಈ ಮ್ಯಾಂಗ್ರೂವ್ ಫಾರೆಸ್ಟ್ಗೆ ಸ್ವಲ್ಪ ಅಪಾಯ ಇದೆ ಅಂದ್ಕೊಂಡಿದ್ದೀನಿ ಈ ಬೋಟ್ ಸೌಂಡಿಂದ. ಇಲ್ಲಿ ಕೂಡ ಬೋಟಿಂಗ್ ವ್ಯವಸ್ಥೆ ಇದೆ ನೋಡಿ, ಬೋಟಿಂಗ್ ಎಲ್ಲ ಇದೆ. ಇಲ್ಲಿ ಹೋಗ್ತಾರೆ ಬೋಟಲ್ಲಿ. ಸುಮಾರು 400 ಮೀಟರ್ ಡಿಸ್ಟೆನ್ಸ್ ಇದೆಯಂತೆ ಇದು. ಅಂದರೆ ಈ ವಾಕು ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ವಾಕ್ ಮಾಡೋದು ಅದು ಈಗ ಸದ್ಯಕ್ಕೆ 300 ಮೀಟರ್ ಮಾತ್ರ ನಾವು ವಾಕ್ ಮಾಡುವುದಾಗಿದೆ. ಮುಂದ್ಗಡೆ ಪ್ರವೇಶ ನಿರ್ಬಂಧಿಸಿದೆ ಅಂತ ಹಾಕಿದ್ದಾರೆ ನೋಡಿ. ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಕಾಮಗಾರಿ ನಡೀತಾ ಇದೆ ಅಂತೆ, ಏನೋ ಹೊಸ್ದಾಗಿ ಏನೋ ಮಾಡ್ತಾ ಇರ್ಬೋದು ಅನಿಸುತ್ತೆ. ಹಾಗಾಗಿ ಸದ್ಯಕ್ಕೆ ಇಲ್ಲಿ ಇದನ್ನು ಬಂದ್ ಮಾಡಿದ್ದಾರೆ. ಇಷ್ಟಾರ ಮಾತ್ರ ನಾವು ನೋಡ್ಬಹುದಾಗಿದೆ ಅಷ್ಟೇ. ನೋಡಿ ಇದೆ ಡೆಡ್ ಎಂಡ್ ಇದು. ಹೀಗೆ ಇಲ್ಲಿಂದ ಹಂಗೋಗಿ ಅದರೊಳಗಡೆ ಎಲ್ಲ ಹೋಗಂಗಿತ್ತು ಅನಿಸುತ್ತೆ. ಈ ರಿವರ್ ದಾಟ್ಕೊಂಡು ಮುಂದ್ಗಡೆ ಅದರೊಳಗಡೆ ಹೋಗೋಕ್ಕೆ ಎಲ್ಲ ಬ್ರಿಡ್ಜ್ ಇತ್ತು ಅನಿಸುತ್ತೆ, ಮುಂಚೆ ಇತ್ತು. ಈಗ ಅದು ಹಾಳಾಗಿರೋದ ಕಾರಣ ಸದ್ಯಕ್ಕೆ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಆಗೋವರೆಗೂ ಅಲ್ಲಿಗೆ ಹೋಗಂಗಿಲ್ಲ. ಮತ್ತೆ ರೀಕನ್ಸ್ಟ್ರಕ್ಷನ್ ಆದಮೇಲೆ ಹೋಗೋಕ್ಕೆ ಅದನ್ನ ನಮಗೆ ತೆರವುಗೊಳಿಸ್ತಾರೆ ಪ್ರವಾಸಿಗರಿಗೆ. ಸದ್ಯಕ್ಕೆ ಇಷ್ಟೇ ನೋಡ್ಕೊಂಡು ಸುಮ್ಮನೆ ಆಗಬೇಕಷ್ಟೇ ನಾವು. ಈ ಭಾಗದಲ್ಲಿ ಎಲ್ಲಿ ನೋಡಿದ್ರು ಚಿಕ್ಕ ಮಕ್ಕಳು ಪ್ರವಾಸಕ್ಕೆ ಬಂದಿರೋದೇ ನೋಡ್ತಾ ಇದ್ದೀನಿ ನಾನು. ಎಲ್ಲಿಂದ ಎಲ್ಲೋದ್ರೂ ಬರೀ ಹುಡುಗರೇ ಬರ್ತಾ ಇದ್ದಾರೆ ಎಲ್ಲ ಕಡೆ. ನೋಡಿ ಇವರೆಲ್ಲ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾರೆ ಹುಡುಗರು. ಯಾವರು? ಹಾವೇರಿ ಡಿಸ್ಟಿಕ್ಕಿಂದ ಬಂದಿದ್ದಾರೆ ಹುಡುಗರು. ಉಡುಪಿಯಿಂದ ಬಂದಿದ್ರು, ಅಲ್ಲಿ ಮಂಗಳೂರಿಂದ ಕೆಲವು ಹುಡುಗರು ಬಂದಿದ್ರು, ಸುಳ್ಯದಿಂದ ಬಂದಿದ್ರು, ನಮ್ಮ ತುಮಕೂರಿಂದನೂ ಕೆಲವು ಹುಡುಗರು ಬಂದಿದ್ರು. ಎಲ್ಲಿ ನೋಡಿದ್ರು ನಮಗೆ ಹುಡುಗರು, ಶಾಲೆ ಮಕ್ಕಳು ಪ್ರವಾಸಕ್ಕೆ ಬಂದಿರೋರಿಗೆ ಕಾಣ್ತಾ ಇದ್ದಾರೆ. ಹಿಂದಿಂದ ಬಂದ್ಬಿಟ್ಟು ಅವ್ರು ಪಾಪ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಿಮ್ಮ ಸಪೋರ್ಟ್ನ ನನ್ನ ಮೇಲೆ ಇಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಫ್ರಮ್ ಹೊನ್ನಾವರ ಮ್ಯಾಂಗ್ರೋವ್ ಫಾರೆಸ್ಟ್.